ಗಾಬರಿ ಪಡುವಂಥದ್ದು ಏನೂ ಆಗಿಲ್ವೋ? ಶಾಂತ ನನ್ನ ಅಮ್ಮ ಅಂತ ಕರೆದ್ಲು. ನಿಮ್ಮಪ್ಪನ ಗುರ್ತು ಹಿಡಿದ್ಲು ಕಣೋ. ಒಂದ್ ಸೆಕೆಂಡ್ ಇಂದು ಇನ್ನೊಂದ್ಸಲ ಹೇಳು. ನಿಮ್ಮಪ್ಪನ ಗುರ್ತು ಹಿಡಿದ್ಲು ಕಣೋ. ನಿಜನಾ ಅಜ್ಜಿ? ಹೌದು ಮೊಮ್ಮಗಳೇ. ಬಾವಾ, ಅಮ್ಮ ಹುಷಾರಾಗೋದ್ರಂತೆ. ಈಗಷ್ಟೇ ಅನ್ಕೊಂಡೆ ಅಲ್ವಾ ಅಮ್ಮ ಹುಷಾರಾದ್ರೆ ಚೆನ್ನಾಗಿರುತ್ತೆ ಅಂತ. ಹುಷಾರಾಗೋದ್ರು ಬಾವಾ. ಎಲ್ಲ ಒಳ್ಳೆ ಶಕುನಗಳೇ. ಇನ್ಮೇಲೆ ನಮ್ ತೊಂದರೆಗಳೆಲ್ಲ ತೀರ್ ಹೋದಂಗೆ. ದೂರ ಆದಂಗೇನೆ ವೈದೇಹಿ. ಆದ್ರೆ ಏನಾಯ್ತು ಅಜ್ಜಿ? ನಮ್ಮನ್ನ ಅವಳು ಗುರ್ತು ಹಿಡಿದ್ಲು ನಿಜ. ಆಗ ಅವಳು ಕಣ್ಣು ಮುಂದೆನೆ ವೈಶಾಲಿನ ಸಾಯಿಸ್ತಿರಲ್ವಾ, ಅದನ್ನ ನೆನಪಿಸ್ಕೊಂಡು ವೈದೇಹಿನ ಕೊಂದ್ಬಿಟ್ರು ಅಂತ ಮತ್ತೆ ಪ್ರಜ್ಞೆ ತುಪ್ಪದ್ಲು. ಹೌದಾ? ಹೌದು. ಮತ್ತೆ ಪ್ರಜ್ಞೆ ಬಂದ್ರೆ ವೈದೇಹಿನ ಸಾಯಿಸ್ಬಿಟ್ರು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದಾಳೆ. ಎಲ್ಲಿ ಹೋಗ್ ಸತ್ತ ಈ ವಾಲಿ? ಅಮ್ಮ ನೋಡ್ಕೊಂಬರ್ತೀನಿ ಅಂತ ಬೆಳಗ್ಗೆನೆ ಹೋದ. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಅಷ್ಟಕ್ಕೂ ಬದುಕಿದಾನ ಸತ್ತೋದ್ನ? ಇಲ್ಲಿ ನೋಡಿದ್ರೆ ನಿನ್ ಬಂಡವಾಳ ಎಲ್ಲ ಬಯಲಾಗೋ ತರ ಇದೆ ಕಣೋ ವಾಲಿ. ಶಾಂತಾದೇವಿನ ಸರಿಯಾಗಿ ಸಾಯಿಸೋದ್ ಬಿಟ್ಟು ಅವಳಿಗೆ ಹುಚ್ಚಿಡಿಯೋ ತರ ಮಾಡಿ ಬಿಟ್ಬಿಟ್ಟೆ. ಈಗ ಅವಳು ಮತ್ತೆ ಮೊದ್ಲಿನ ತರ ಆಗಿ ವೈಶಾಲಿನ ಸಾಯಿಸಿದ್ದು ವಾಲಿನಿ ಅಂತ ಹೇಳ್ಬಿಟ್ರೆ ಅಷ್ಟೇ, ನಿನ್ ಚಾಪ್ಟರ್ ಕ್ಲೋಸ್. ಏನಾದ್ರೂ ಮಾಡಿ ಅವನನ್ನ ಸೇವ್ ಮಾಡಬೇಕು. ಇಲ್ಲಾಂದ್ರೆ ನಾನ್ ಮಾಡೋ ಪ್ರತಿ ಕೆಲ್ಸಕ್ಕೆಲ್ಲ ಯಾರು ಸಪೋರ್ಟ್ಗೆ ನಿಲ್ಲಲ್ಲ. ಹೋಗ್ಲಿ, ಸಪೋರ್ಟ್ ಬೇಡ, ಹೋದ್ರೆ ಹೋಯ್ತು ಅನ್ಕೊಳ್ಳೋಣ ಅನ್ಕೊಂಡ್ರೆ ಅವನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂತೀನಿ. ನನ್ನನ್ನು ಸಿಕ್ಕಾಕಿಸ್ದೆ ಅವನು ಹೋಗಲ್ಲ. ನಾನೇನ್ ಮಾಡ್ಬೇಕು ಈಗ? ಶಾಂತಾದೇವಿ ಬಾಯಿ ಮುಚ್ಚೋದ್ರಿಂದ ಕೆಲಸ ಆಗುತ್ತೆ. ಆದ್ರೆ ಹೇಗೆ? ಹೌದು, ಅವ್ರಮ್ಮನ್ ಮೀಟ್ ಮಾಡ್ತೀನಿ ಅಂತ ಹೇಳ್ದ ಅಲ್ಲ, ಒಂದ್ಸಲ ಅವ್ರಮ್ಮಂಗೆ ಫೋನ್ ಮಾಡಿ ನೋಡೋಣ. ಆಗ ನಡೆದ ಘಟನೆ ಕೆಟ್ಟ ಕನಸ್ತರ ನನ್ನ ಮಗಳನ್ನ ಕಾಡ್ತಾನೆ ಇದೆ. ಇವಳು ಪೂರ್ತಿ ಗುಣ ಆಗೋವರೆಗೂ ಈ ಸ್ಥಿತಿಯಿಂದ ಹೊರಗೆ ಬರಕ್ಕಾಗಲ್ಲ. ಹೌದಮ್ಮ, ವೈದ್ಯರು ಹೇಳ್ದ ಹಾಗೆ ನಾವು ತಡ ಮಾಡದೆ ಆಯುರ್ವೇದ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಆಗ ನನ್ನ ತಂಗಿ ಮೊದ್ಲಿನ ಹಾಗೆ ಆಗ್ತಾಳೆ. ಇದೆಲ್ಲಾನು ವಾರಸ್ದಾರ ಹುಡ್ತಾ ಇರೋದಕ್ಕೆ ಆಗ್ತಿರೋದನ್ಸುತ್ತೆ. ಇನ್ನು ಯಾಕ್ರಿ ತಡ? ಈ ಕೂಡ್ಲೆ ಶಾಂತನ್ ಕರ್ಕೊಂಡು ನೀವು ಹೊರಡಿ. ಕರ್ಕೊಂಡು ಹೋಗೋಣ ಬನ್ನಿ ಮಾವ, ನಾನು ಬರ್ತೀನಿ. ನೀ ಎಲ್ಗಮ್ಮ? ಈ ಪರಿಸ್ಥಿತಿಯಲ್ಲಿ ನೀನ್ ಪ್ರಯಾಣ ಮಾಡೋದು ಒಳ್ಳೇದಲ್ಲ ಕಣಮ್ಮ. ಪರವಾಗಿಲ್ಲ ಅಜ್ಜಿ, ಈ ಪರಿಸ್ಥಿತಿನಲ್ಲೇ ಅಮ್ಮನ ಜೊತೆನೇ ಇರ್ಬೇಕು. ನನ್ನ ತಂಗಿನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲಮ್ಮ. ಆದ್ರೂ ಈಗ ಎಲ್ರಿಗಿಂತ ಎಲ್ಲದಕ್ಕಿಂತ ಈ ಮನೆಗೆ ಬರೋ ವಾರಸ್ದಾರ ಮುಖ್ಯ. ಒಂದೇ ಒಂದ್ ಚಿಕ್ಕ ತಪ್ಪು ಕೂಡ ಆಗ್ಬಾರ್ದು. ಶಾಂತನ ನಾನ್ ಕರ್ಕೊಂಡು ಹೋಗ್ತೀನಿ, ನೀವೆಲ್ಲ ಹುಷಾರಾಗಿರಿ. ದೇವಾಂಶ್, ರಂಗನ್ಗೆ ಹೇಳಿ ಕಾರ್ ರೆಡಿ ಮಾಡ್ಸು. ಆಗ್ಲಿ ಅಪ್ಪ. ವೈದೇಹಿ ಬರಬಾರ್ದಮ್ಮ. ನನ್ ವೈದೇಹಿ ನನ್ ಜೊತೆಲೇ ಇರ್ಬೇಕು, ಇಲ್ಲಾಂದ್ರೆ ಅವನು ಸಾಯಿಸ್ಬಿಡ್ತಾನೆ. ನನಗೇನೂ ಆಗಲ್ಲಮ್ಮ, ಬಾವ ಇದಾರೆ ಅಂತ ಹೇಳ್ದೆ ಅಲ್ವಾ. ಅಲ್ದೆ ನಾನು ಬಂದ್ಬಿಟ್ರೆ ನನ್ನ ಹೊಟ್ಟೆಲಿರೋ ಮಗುನ್ ಯಾರು ನೋಡ್ಕೋತಾರ ಹೇಳು? ಪಾಪಗೋಸ್ಕರನಾ? ಹಾಗಾದ್ರೆ ಸರಿ. ದೇವಾಂಶ್, ವೈದೇಹಿ ನೋಡ್ಕೋ. ಬಾ ಅಮ್ಮ. ನಿಜ ಏನು ಅಂತ ಗೊತ್ತಾಗೋವರೆಗೂ ಹುಷಾರಾಗಿರು ಮಗನೇ. ವೈದೇಹಿ, ನೀನು ಹುಷಾರಾಗಿರಮ್ಮ. ಹಾಗೆ ಆಗ್ಲಿ ಅಪ್ಪ. ನೀವು ಮತ್ತೆ ವಾಪಸ್ ಬರೋಷ್ರಲ್ಲಿ ಸಮಸ್ಯೆಗಳೆಲ್ಲ ದೂರ ಆಗಿರುತ್ತೆ. ಧೈರ್ಯವಾಗಿ ಹೋಗಿ ಬನ್ನಿ ಅಪ್ಪ. ಹೌದು ಮಾವ, ದೇವ್ರ ಆಭರಣಗಳು ಸಿಗತ್ತೆ, ಗುಡಿಲ್ ಪೂಜೆ ಶುರು ಆಗತ್ತೆ, ಎಲ್ಲಾ ಸಮಸ್ಯೆಗಳು ಹೊರಟೋಗುತ್ತೆ. ನಿನ್ ಬಾಯಾರಿಕೆಯಿಂದ ಹಾಗೆ ಆದ್ರೆ
ಅದಕ್ಕಿಂತ ಒಳ್ಳೆ ವಿಷಯ ಏನಿದೆ ಹೇಳಮ್ಮ. ಏನಪ್ಪ? ಏನೂ ಇಲ್ಲ ಇಂದು, ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ನನ್ ಮಗಳು ಗುಣ ಆಗಿ ಮತ್ತೆ ಮೊದ್ಲಿನ ತರ ಆದ್ರೆ ಒಳ್ಳೆ ದಿನಗಳು ಶುರುವಾದ ಹಾಗೆ ದೇವ. ಆಗ ನಮ್ ಬ್ಯಾಡ್ ಟೈಮ್ ಶುರುವಾಗುತ್ತೆ. ಏನು ಅಂದ್ರೆ ಟೈಮ್ ಆಗ್ತಾ ಇದೆ, ಹೊರಡಿ ಬೇಗ. ಹೋಗ್ ಬರ್ತೀನಿ ಕೌಸಲ್ಯ, ಹೋಗ್ ಬರ್ತೀನಿ ಮಗ್ನೆ. ಹುಷಾರಪ್ಪ. ವೈದೇಹಿ ಹುಷಾರಾಗಿರಮ್ಮ. ಹಾಗೆ ಆಗ್ಲಿ ಮಾವ. ಅಮ್ಮ ನಾನು ಹೋಗ್ ಬರ್ತೀನಿ. ಸರಿ ಕಣ. ಅಯ್ಯೋ ಅಪ್ಪ. ಅಯ್ಯೋ ಅಯ್ಯೋ, ಏನು ಅಂದ್ರೆ ಏನಾಯ್ತ್ರಿ ಹಾಗ್ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಕೌಸಲ್ಯ, ನೀವೆಲ್ಲರೂ ಹುಷಾರಾಗಿರಿ. ಮನೇಲೇ ಇರ್ತೀವಿ ನಾವು, ನಮಗೇನಾಗುತ್ತೋ. ನೀನ್ ಶಾಂತನ ಹುಷಾರಾಗಿ ಕರ್ಕೊಂಡೋಗಿ ಮತ್ತೆ ಬೇಗ ಬಾ. ಹಾಗೆ ಆಗ್ಲಮ್ಮ. ಇವಾಗ ಮಾವ ಹೋಗ್ಲೇಬೇಕಾ ಇಂದು ಅಜ್ಜಿ? ಮಾವ ಪಾಪ ಕಾಲಿಡ್ವಿ ಬಿದ್ದೋದ್ರು. ಯಾಕೋ ನಂಗಿದು ಅಪಶಕನ ಅಂತ ಅನಿಸ್ತಾ ಇದೆ. ಏನೋ ಕಾಲಿಡುವುದೇ, ಅದಕ್ಕೆ ಅಪಶಕ್ನ ಅನ್ಕೊಂಡ್ರೆ ಹೇಗೆ? ಅಲ್ಲ, ಯಾವಾಗಿಂದ ಶಕುನಗಳು ನಂಬ್ತಿದೀಯಾ? ಟೈಮ್ ಕೆಟ್ರೆ ಎಲ್ಲನೂ ನಂಬೇಕು. ಈಗ್ಲೂ ಇವ್ರನ್ನ ತಡೆಯೋಕ್ಕಾಗಿಲ್ವಲ್ಲ. ಹೋಗ್ಬರ್ತೀನಿ ದೇವಾಂಶ್. ಓಕೆ ಅಪ್ಪ. ಅಮ್ಮ ವೈದೇಹಿ ಹುಷಾರಮ್ಮ. ಹಾಗೆ ಆಗ್ಲಿ ಮಾವ. ಹೋಗ್ಬರ್ತೀನಿ ಕೌಸಲ್ಯ. ಆಯ್ತು ರೀ.